ಬುದ್ಧಿಮಾನ್ ಮಧುರಾಭಾಷಿ ಪೂರ್ವಭಾಷಿ ಪ್ರಿಯಂ ವದಃ. ಬಲ ಪರಾಕ್ರಮಗಳು ಮಾತ್ರ ಒಬ್ಬ ನಾಯಕನಿಗೆ, ರಾಜನಿಗೆ ಸಾಲದು. ಬಲವನ್ನು ಎಲ್ಲಿ ಉಪಯೋಗಿಸಬೇಕು ಅನ್ನುವ ಬುದ್ಧಿ, ವಿವೇಕ ಇದು ಬಹಳ ಮಹತ್ವದ್ದು. ಬುದ್ಧಿ ಇದ್ದ ವ್ಯಕ್ತಿ ಒಂದು ವೇಳೆ ಬಲ ಇಲ್ಲದಿದ್ದರೂ ಬಲ ಇದ್ದವರ ಉಪಯೋಗವನ್ನು ಹೇಗೆ ತೆಗೆದುಕೊಳ್ಳಬೇಕು, ಯಾವ ತರಹದ ಯುಕ್ತಿಯನ್ನು ಬಳಸಿ ಶತ್ರುವನ್ನು ಸೋಲಿಸಬೇಕು ಅನ್ನುವುದನ್ನು ಕಂಡುಕೊಳ್ಳಬಹುದು. ಬಲ ಇದ್ದು ಬುದ್ಧಿ ಇಲ್ಲದೆ ಇದ್ದರೆ ಮಾತ್ರ ಬಹಳ ಕಷ್ಟ. ಬುದ್ಧಿಮಾನ್ ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಅವನ ಕಾರ್ ಕೆಟ್ಟೋಯ್ತು. ಏನೇನೋ ಪ್ರಯತ್ನ ಮಾಡಿದ, ತನ್ನ ಬಲ ಶಕ್ತಿ ಎಲ್ಲ ಉಪಯೋಗಿಸಿದ, ಎಲ್ಲೆಲ್ಲಿಯೋ ಹೊಡೆದ, ಏನೇನೋ ಮಾಡಿದ, ಏನಾದರೂ ಸರಿ ಹೋಗಲಿಲ್ಲ. ಯಾರೋ ಒಬ್ಬ ಬಂದ, ಇವನು ಬಹಳ ಕಷ್ಟಪಟ್ಟು ಕಾರೆಲ್ಲ ಗುದ್ದಿದ್ದ. ಆದರೆ ಅವನು ಬಂದ, ಒಂದೇ ಒಂದು ಕ್ಷಣ ಎಲ್ಲಿಯೋ ಒಂದು ಸಣ್ಣ ಪೆಟ್ಟು ಕೊಟ್ಟ, ಸ್ಟಾರ್ಟ್ ಆಯಿತು. 100 ರೂಪಾಯಿ ಕೊಡು ಅಂತ ಕೇಳಿದ. ಬೆಳಗ್ಗೆಯಿಂದ ಗುದ್ದಿ ಕೈಯೆಲ್ಲ ನುಗ್ಗಾಗಿ ಹೋಗಿದೆ, ನೀನೇನೋ ಒಂದು ಚೂರು ಟಚ್ ಮಾಡಿದ್ದಕ್ಕೆ ನಿನಗೆ 100 ರೂಪಾಯಿ ಕೊಡಬೇಕಾ ಅಂತ. ಹೊಡೆದದ್ದಕ್ಕೆ 100 ಅಲ್ಲ, ಎಲ್ಲಿ ಹೊಡಿಬೇಕು ಅಂತ ಗೊತ್ತಿತ್ತಲ್ಲ ಅದಕ್ಕೆ 100 ರೂಪಾಯಿ ಅಂತ. ರಾಜರಿಗೆ ತತ್ವಜ್ಞಾನ ಬಹಳ ಮಹತ್ವದ್ದು, ಧರ್ಮದ ಜ್ಞಾನ ಬಹಳ ಮಹತ್ವದ್ದು. ರಾಜರಿಗೇನೆ ಧರ್ಮದ ಬಗ್ಗೆ ಗೊತ್ತಿಲ್ಲ ಅಂತಾದರೆ ಪ್ರಜೆಗಳನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಅವರು ಪ್ರೇರಣೆ ಮಾಡುವುದಕ್ಕೆ ಹೇಗೆ ಸಾಧ್ಯ? ತಾವೇ ಅಧರ್ಮದಲ್ಲಿ ಅಭಿರುಚಿಯನ್ನು ಪಡೆದರೆ ಪ್ರಜೆಗಳು ಧರ್ಮವಂತರಾಗುವಂತೆ, ನೀತಿವಂತರಾಗುವಂತೆ, ನ್ಯಾಯ ಮಾರ್ಗದಲ್ಲಿ ನಡೆಯುವಂತೆ, ಭ್ರಷ್ಟಾಚಾರ ದುರಾಚಾರಗಳಿಂದ ದೂರ ಇರುವಂತೆ ಹೇಗೆ ಮಾಡೋದಕ್ಕೆ ಸಾಧ್ಯ? ಭ್ರಷ್ಟಾಚಾರದಿಂದ, ಅಧರ್ಮದಿಂದ, ಅನ್ಯಾಯದಿಂದ ಏನು ಘೋರವಾದ ಶಿಕ್ಷೆಯನ್ನು ಈ ಜನ್ಮದಲ್ಲಿಯೂ ಜನ್ಮಾಂತರದಲ್ಲಿಯೂ ನರಕದಲ್ಲಿಯೂ ಅನುಭವಿಸ್ತಾನೆ. ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದವನು ಮೇಲೆ ಕುಳಿತಿದ್ದ ಅಂದರೆ, ರಾಜನಾಗಿದ್ದ ಅಂದರೆ ಅವನು ತಾನೂ ಧರ್ಮದಿಂದ ಇರ್ತಾನೆ, ತನ್ನ ಪ್ರಜೆಗಳನ್ನು ಧರ್ಮದಿಂದ ಇರುವಂತೆ ಮಾಡ್ತಾನೆ. ದೇವರ ಬಗ್ಗೆ ನಂಬಿಕೆ ಇರಬೇಕು. ಪ್ರಜೆಗಳ ಕಣ್ಣಿಗೆ ಮಣ್ಣು ಹಾಕಿ ನಾನು ಅಧರ್ಮವನ್ನು ಮಾಡಿದರೆ ನಡೆಯುತ್ತೆ ಎನ್ನುವಂತಹ ಪ್ರಜ್ಞೆಯಲ್ಲಿ ಇದ್ದ ಅಂದರೆ ಅಂಥವನಿಂದ ನಿಜವಾದಂತಹ ಪ್ರಾಮಾಣಿಕವಾದ ನ್ಯಾಯ ಪ್ರಜೆಗಳಿಗೆ ಸಿಗೋದಿಲ್ಲ. ನಾನು ಏಕಾಂತದಲ್ಲಿ ತಪ್ಪು ಮಾಡಿದರೂ ಭಗವಂತ ಅದನ್ನು ನೋಡುವುದಕ್ಕಿದ್ದಾನೆ ಎನ್ನುವಂತಹ ಭಯ ಇದ್ದರೆ ಮಾತ್ರ ರಾಜ ನಿಜವಾಗಿ ಧರ್ಮದಿಂದ ರಾಜ್ಯವನ್ನು ಆಳುವುದಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಬುದ್ಧಿ ಅಂದರೆ ಬರೀ ಬುದ್ಧಿವಂತಿಕೆ, ಚಾಣಾಕ್ಷತನ, ತಪ್ಪು ಮಾಡಿಯೂ ಮುಚ್ಚಿ ಹಾಕಿಕೊಳ್ಳುವ ಚಾಣಾಕ್ಷತನ, ಆ ಬುದ್ಧಿ ಅಲ್ಲ, ಅದು ದುರ್ಬುದ್ಧಿ. ನಿಜವಾದ ಬುದ್ಧಿ ಅಂದರೆ ಇದು ಧರ್ಮದ ಬುದ್ಧಿ, ದೇವರ ಬುದ್ಧಿ. ಅಂತಹ ಸದ್ಬುದ್ಧಿ ಮನುಷ್ಯನಿಗೆ ಇರಬೇಕು. ಇದು ರಾಜರಿಗೆ ಅಂದರೆ ಬಹಳ ದೊಡ್ಡ ಚಕ್ರವರ್ತಿಗಳು, ಸಮ್ರಾಟ್ ಅವರಿಗೆ ಮಾತ್ರ ಅಂತ ಅರ್ಥ ಅಲ್ಲ. ಅವರವರ ಮನೆಯಲ್ಲಿ ಅವರೇ ರಾಜರು. ತನ್ನ ಮನೆಯಲ್ಲಿರುವಂತಹ ಎಲ್ಲ ಪರಿವಾರದವರನ್ನು ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವುದಕ್ಕೆ ಇವನಿಗೆ ಧರ್ಮ ಗೊತ್ತಿರಬೇಕು. ಧರ್ಮದ ಬಗ್ಗೆ ಚೆನ್ನಾಗಿ ತಿಳುವಳಿಕೆಯನ್ನು
ಎಲ್ಲರಿಗೂ ಕೊಡಬೇಕು, ಹೆಂಡತಿ ಮಕ್ಕಳು ಎಲ್ಲರಿಗೂ ಧರ್ಮದ ತಿಳುವಳಿಕೆಯನ್ನು ತಾನು ಕೊಡಬೇಕು ಅಂದರೆ ತಾನು ಮೊದಲು ಧರ್ಮವನ್ನು ತಿಳಿದಿರಬೇಕು, ದೇವರ ಮಹಿಮೆಯನ್ನು ತಿಳಿದಿರಬೇಕು, ಶಾಸ್ತ್ರವನ್ನು ತಿಳಿದಿರಬೇಕು. ಮನೆಯೊಳಗಿದ್ದ ಕುಟುಂಬದ ರಾಜನೂ ಸರಿ, ಒಂದು ಸಮಾಜದ ರಾಜನೂ ಸರಿ, ಒಂದು ರಾಜ್ಯ ರಾಷ್ಟ್ರದ ಅಧಿಪತಿಯೂ ಸರಿ, ಚಕ್ರವರ್ತಿ ಸಮ್ರಾಟ್ ಅವನೂ ಸರಿ, ಅವನವನ ಸ್ಥಾನಮಾನಗಳಿಗೆ ತಕ್ಕಂತೆ ತತ್ವಜ್ಞಾನ ಹಾಗೂ ಬುದ್ಧಿ ಇದು ಚೆನ್ನಾಗಿ ಇರಬೇಕು ಅನ್ನುವ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರನನ್ನು ವರ್ಣನೆ ಮಾಡುವ ಮಹರ್ಷಿಗಳು, ವಾಲ್ಮೀಕಿ ಮಹರ್ಷಿಗಳು ಬುದ್ಧಿಮಾನ್ ಎಂಬುದಾಗಿ ಹೇಳ್ತಾರೆ. ಇನ್ನು ಇದು ಆದರ್ಶ ನಾವಿಟ್ಟುಕೊಳ್ಳಬೇಕಾದದ್ದು. ಇನ್ನು ದೇವರ ಗುಣವನ್ನು ಚಿಂತನೆ ಮಾಡೋದಾದರೆ ಏನು ದೇವರ ಬುದ್ಧಿ, ದೇವರ ಜ್ಞಾನ? ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪ್ರಪಂಚದೊಳಗಿನ ಬುದ್ಧಿ ಇರುವ ವ್ಯಕ್ತಿಗಳು ಅಂತ ಯಾರಿದ್ದಾರೆ ಅವರೆಲ್ಲರಿಗೂ ಬುದ್ಧಿಯನ್ನು ಕೊಡುವ ಬುದ್ಧಿ ಎಂಬ ಹೆಸರಿನಿಂದ ಒಂದು ನನ್ನದೇ ಆದ ವಿಭೂತಿ ರೂಪವನ್ನು ಅವರಲ್ಲಿಟ್ಟವನೇ ನಾನು ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಬುದ್ಧಿರ್ಬುದ್ಧಿಮತಾಮಸ್ಮಿ. ಬುದ್ಧಿ ಇಲ್ಲದ ಜಡವಸ್ತುಗಳಿಗಿಂತಲೂ ಬುದ್ಧಿ ಇರುವ ಚೇತನರು ಉತ್ತಮರು ಅಂತ ಅನಿಸಿಕೊಂಡಿದ್ದಾರಲ್ಲ, ಆ ಉತ್ತಮತೆಗೆ ಕಾರಣವಾದ ಬುದ್ಧಿಯನ್ನು ಕೊಟ್ಟವನು ನಾನು. ಜ್ಞಾನ ನಿಧಿ ಆದದ್ದರಿಂದ ದೇವರಿಗೆ ಬುದ್ಧಿ ಅಂತಾರೆ. ಬುದ್ಧಿ ಬೋಧ ನಿಧಿತ್ವಾತ್. ಜ್ಞಾನ ನಿಧಿಯಾದದ್ದರಿಂದ ಪರಮಾತ್ಮನಿಗೆ ಬುದ್ಧಿ ಅಂತ ಕರೀತಾರೆ. ಅನಂತ ಬುದ್ಧಿ ಇದೆ. ಬುದ್ಧಿ ಅಂದರೆ ಜ್ಞಾನ, ಬುದ್ಧಿ ಅಂದರೆ ವಿವೇಕ, ಸಾರಾಸಾರ ವಿವೇಚನ ಶಕ್ತಿ. ಪ್ರಪಂಚದೊಳಗಿನ ಅನಂತ ಜೀವರಾಶಿಗಳು, ಒಬ್ಬೊಬ್ಬ ಜೀವರ ಅನಂತ ಕರ್ಮಗಳು, ಆ ಕರ್ಮಗಳು ಯಾವಾಗ ಪಕ್ವ ಆಗ್ತವೆ, ಮೆಚೂರ್ ಆಗ್ತವೆ, ಯಾವಾಗ ಯಾವ ಕರ್ಮಕ್ಕೆ ಯಾವ ಜೀವನಿಗೆ ಹೇಗೆ ಫಲ ಕೊಡಬೇಕು, ಆ ಜೀವನ ಕರ್ಮಗಳ ಲಿಸ್ಟು ಗೊತ್ತಿದ್ದರೆ ಸಾಲದು. ಆ ಕರ್ಮಗಳಿಗೆ ಅವನು ಪ್ರಾಯಶ್ಚಿತ್ತ ಮಾಡಿಕೊಂಡಿರ್ತಾನೆ. ಅದಕ್ಕೆ ಫಲ ಕೊಡೋ ಹಾಗಿಲ್ಲ, ಕೊಡೋದಾದರೂ ಕಡಿಮೆ ಕೊಡಬೇಕು. ಪುಣ್ಯಗಳನ್ನು ಮಾಡಿರ್ತಾನೆ, ಆದರೆ ಪುಣ್ಯಕ್ಕೆ ಪೂರ್ಣ ಫಲ ಕೊಡೋ ಹಾಗಿರೋದಿಲ್ಲ. ಪುಣ್ಯವನ್ನು ಹಾಳು ಮಾಡುವ ಅಪರಾಧಗಳನ್ನು ಕೆಲವು ಮಾಡಿರ್ತಾನೆ, ಆ ಪುಣ್ಯವನ್ನು ಕಟ್ ಮಾಡಬೇಕು. ಇದೆಲ್ಲ 10, 20, 100, 1000 ಇದ್ದರೆ ನೆನಪಿಟ್ಟುಕೊಳ್ಳಬಹುದು, ಅನಂತ ಇರ್ತದೆ. ಆದರೆ ಅನಂತ ಬುದ್ಧಿಯಾದ ಪರಮಾತ್ಮನಿಗೆ ಇದೇನೂ ಅಸಾಧ್ಯವಲ್ಲ. ಅನಂತ ಜೀವರು, ಅವರ ಅನಂತ ಕರ್ಮಗಳು, ಅವರು ಮಾಡಿದ ಪುಣ್ಯಕ್ಕೆ ವಿರೋಧಿಯಾದ ಪಾಪಗಳು, ಪಾಪಕ್ಕೆ ವಿರೋಧಿಯಾದ ಪುಣ್ಯಗಳು, ಅವುಗಳಿಗೆ ತಕ್ಕ ಫಲಗಳು. ಫಲ ಕೊಟ್ಟಾಯಿತು ಯಾವುದು, ಇನ್ನು ಕೊಡಬೇಕಾದದ್ದು ಯಾವುದು? ಅಪರೋಕ್ಷ ಜ್ಞಾನ ಆದರೆ ದೇವರನ್ನು ಭಕ್ತಿಯಿಂದ ಒಲಿಸಿಕೊಂಡು ದರ್ಶನ ಮಾಡಿಕೊಂಡ್ರೆ ಅನಂತ ಕರ್ಮಗಳನ್ನು ಸುಟ್ಟಾಕಬೇಕಾಗತ್ತೆ. ಇದೆಲ್ಲವನ್ನೂ ತಿಳಿದವನು ಭಗವಂತ ಅಂದರೆ ಅವನ ಬುದ್ಧಿ ಅಂತಹ ಬುದ್ಧಿ. ಅಂತಹ ಬುದ್ಧಿ ಇರುವ ದೇವರು ನಮ್ಮ ದೇವರು, ಬುದ್ಧಿಮಾನ್ ಶ್ರೀರಾಮಚಂದ್ರ. ಭಗವಂತನ ಬಗ್ಗೆನೇ ಭಗವಂತ ಪರಿಪೂರ್ಣವಾಗಿ ತಿಳಿದಿದ್ದಾನೆ. ಅದೇನು ದೊಡ್ಡದು ಅಂತ ಅನಬೇಡಿ. ನಮ್ಮ ಬಗ್ಗೆ ನಮಗೆ ಪೂರ್ಣ ಗೊತ್ತಿಲ್ಲ, ನಮ್ಮ ದೇಹದೊಳಗೆ ಏನಿದೆ ಅಂತ ಗೊತ್ತಿಲ್ಲ. ಕ್ಷೇತ್ರಜ್ಞ ಅಂತ. ಕ್ಷೇತ್ರ ಅಂದರೆ ಸಮಸ್ತವಾದ ಪ್ರಪಂಚ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ 13ನೇ ಅಧ್ಯಾಯದಲ್ಲಿ. ಇದು ಕ್ಷೇತ್ರ ಅಂತ. ಸಮಸ್ತವಾದಂತಹ ಪ್ರಪಂಚವೇ ಕ್ಷೇತ್ರ ಒಂದರ್ಥದಲ್ಲಿ. ಕ್ಷೇತ್ರಜ್ಞ ಯಾರು ಅಂದರೆ ಕ್ಷೇತ್ರಜ್ಞ ನಾನು ಅಂತ. ಜೀವನೇ ಕ್ಷೇತ್ರಜ್ಞ ಅಂತ ತಿಳಿತಾನೆ. ಅವನು ಹೇಗೆ ಕ್ಷೇತ್ರಜ್ಞನಾಗುವುದಕ್ಕೆ ಸಾಧ್ಯ? ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತ ಕೃಷ್ಣ ಹೇಳ್ತಾನೆ. ನಾನು ನಿಜವಾದ ಕ್ಷೇತ್ರಜ್ಞ, ಸಮಸ್ತ ಪ್ರಪಂಚವನ್ನು ತಿಳಿದವ ಅಂತ. ನಾನೇ ಜೀವನೇ ಕ್ಷೇತ್ರಜ್ಞ ಅಂತ ಹೇಳಿಕೊಂಡ್ರೆ ಎಂತಹ ಹಾಸ್ಯಾಸ್ಪದವಾದದ್ದು. ಶ್ರೀಮದ್ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಕ್ಷೇತ್ರಜ್ಞ ವಿಚಾರ ಮಾಡುವಾಗ ಭಗವದ್ಗೀತೆಯ ಬಗ್ಗೆ
ಪ್ರಪಂಚವನ್ನು ತಿಳಿದವನೇ ನಾನು ಅಂತ ಯಾವ ಧೈರ್ಯದಿಂದಪ್ಪ ನೀನು ಹೇಳಿಕೊಳ್ತೀಯ? ದೇವರನ್ನು ಬಿಟ್ಟರೆ ಇನ್ಯಾರಿಗೆ ಆ ಧೈರ್ಯ ಇದೆ ಹೇಳಿಕೊಳ್ಳೋದು? ಪ್ರಪಂಚದೊಳಗಿನ ಎಷ್ಟೋ ವಸ್ತುಗಳು ನಮಗೆ ಗೊತ್ತು ಅಂತ ಇಷ್ಟೇ ಹೇಳಬಹುದು. ಎಲ್ಲವನ್ನೂ ತಿಳಿದಿದ್ದೇನೆ ಅಂತ ಹೇಳುವವರು ಯಾರಿದ್ದಾರೆ? ಬಿಟ್ಬಿಡು, ನಿನ್ನ ದೇಹವೇ ನಿನಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ. ಯಾಕೋ ಬಹಳ ಕೆಮ್ಮು ಬರ್ತಾ ಇದೆ, ಯಾಕೆ ನೋಡಿ ಅಂತ ವೈದ್ಯರ ಹತ್ರ ಹೋಗ್ತಾನೆ. ಯಾಕೆ ನಿನ್ನ ದೇಹ ನೀನು ತಾನೇ ಕೆಮ್ತಾ ಇರೋದು, ನಿನಗೇನಾಗಿದೆ ಅಂತ ಅವ್ರಿಗೆ ಯಾಕೆ ಕೇಳ್ತಿದ್ದಿ? ಕೆಮ್ಮು ಬಂದರೆ, ನೆಗಡಿ ಬಂದರೆ, ಜ್ವರ ಬಂದರೆ, ಹೊಟ್ಟೆಶೂಲೆ ತಲೆಶೂಲೆ ಆದರೆ 10 ಜನರಿಗೆ ತಲೆಶೂಲೆ ಕೊಡ್ತಾನೆ ಅವನು. ಯಾಕೆ? ನಿನ್ನ ಬಗ್ಗೆ ಇಡೀ ಜಗತ್ತೇ ಗೊತ್ತಿದೆ ಅಂತೀಯ, ಮತ್ತೆ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಕೇಳುತ್ತಾರೆ, ಹಾಗಾದರೆ ಇದು ನಮ್ಮ ಪರಿಸ್ಥಿತಿ. ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ, ನನ್ನ ದೇಹದ ಬಗ್ಗೆ ನನಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ, ಇನ್ನೊಬ್ಬರ ಬಗ್ಗೆ ಅಂತೂ ಪ್ರಶ್ನೆಯೇ ಇಲ್ಲ. ಇಡೀ ಪ್ರಪಂಚವನ್ನು ತಿಳಿದುಕೊಳ್ಳುವ ಸಾಧ್ಯತೆಯಲ್ಲಿ ಪ್ರಪಂಚವನ್ನೂ ಪರಿಪೂರ್ಣವಾಗಿ ತಿಳಿದುಕೊಂಡು ತನ್ನ ಬಗ್ಗೆಯೂ ಪರಿಪೂರ್ಣವಾಗಿ ತಿಳಿದುಕೊಂಡವನು ಭಗವಂತ. ಅನಂತ ಗುಣಗಳಿವೆ ಭಗವಂತನಿಗೆ. ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಅನಂತ ಗುಣಗಳನ್ನು ಉಪಾಸನೆ ಮಾಡುತ್ತಾಳೆ. ಮಹಾಲಕ್ಷ್ಮಿ ಬ್ರಹ್ಮದೇವರು ಮಾಡುತ್ತಾರೆ. ಪರಮಾತ್ಮನ ಒಂದೊಂದು ಗುಣಗಳಿಗೆ ಮತ್ತೆ ಅನಂತ ಗುಣಗಳಿವೆ, ಅನಂತ ಕ್ರಿಯೆಗಳಿವೆ, ಅನಂತ ಅವತಾರಗಳಿವೆ. ಅದನ್ನೂ ಮಹಾಲಕ್ಷ್ಮೀ ದೇವಿ ಉಪಾಸನೆ ಮಾಡುತ್ತಾಳೆ. ಬರೀ ಅನಂತ ಗುಣಗಳಲ್ಲ, ದೇವರ ಒಂದೊಂದು ಗುಣಗಳಿಗೆ ಮತ್ತೆ ಅನಂತ ಗುಣಗಳು, ಅನಂತ ಕ್ರಿಯೆಗಳು, ಅನಂತ ಅವತಾರಗಳು, ಅನಂತ ಲೀಲೆಗಳಿವೆ ಎನ್ನುವ ಮಹಾಮಹಿಮೆಯನ್ನು ಉಪಾಸನೆ ಮಾಡುವಂತಹ ಮಹಾ ಸೌಭಾಗ್ಯವನ್ನು ಪಡೆದವಳು ಮಹಾಲಕ್ಷ್ಮೀ ದೇವಿ. ಆನಂದದಲ್ಲಿ, ಆನಂದ ಸಾಗರದಲ್ಲಿ ಮುಳುಗುತ್ತಾಳೆ. ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶ ಕಾಂತೆ. ದೇವರು ಜಗತ್ತಿನ ಸೃಷ್ಟಿಯನ್ನು ಮಾಡುವುದಕ್ಕೇನು ಉದ್ದೇಶ ಅಂದರೆ ಅವರವರ ಜೀವರ ಸ್ವರೂಪದಲ್ಲಿರುವ ಗುಣಗಳ ಅಭಿವ್ಯಕ್ತಿಯಾಗಬೇಕು. ಅದಕ್ಕೆಲ್ಲ ಆಚ್ಛಾದನೆ ಇದೆ ಅನಾದಿ ಕಾಲದಿಂದ. ಅವನವನ ಜೀವ ಸ್ವರೂಪದ ಮೇಲಿನ ಆವರಣಗಳು ಕಳಚಿ ಬಿದ್ದು ಒಳಗಿನ ಸ್ವರೂಪದ ಪ್ರಾದುರ್ಭಾವ ಆಗಬೇಕು. ಆನಂದ ಇದೆ, ಅದರ ಪ್ರಾದುರ್ಭಾವ ಆಗಬೇಕು. ಅವರವರ ಯೋಗ್ಯತೆಗೆ ತಕ್ಕಂತೆ ಏನು ಸ್ವರೂಪದಲ್ಲಿದೆ ಅದು ಆವಿರ್ಭಾವ ಆಗಲಿ ಅಂತ. ಕೆಲವರಿಗೆ ಮಿಶ್ರ, ಕೆಲವರಿಗೆ ದುಃಖ, ಕೆಲವರಿಗೆ ಸುಖ. ಸರಿ, ಲಕ್ಷ್ಮೀದೇವಿಗೇನು ಲಾಭ ದೇವರು ಸೃಷ್ಟಿ ಮಾಡಿದರೆ ಅಂದರೆ? ಭೂತ್ಯೈ, ಲಕ್ಷ್ಮೀದೇವಿಗೆ ಇನ್ನೇನು ಹೊಸದಾಗಿ ಬರಬೇಕಾಗಿದೆ? ನಿತ್ಯ ಮುಕ್ತಳು, ನಿರ್ವಿಕಾರಳು, ಅನಾದಿ ಕಾಲದಿಂದ ಭಗವಂತನ ಜೊತೆಗೆ ಇದ್ದಾಳೆ, ನಿತ್ಯಾಭಿಯೋಗಿನಿ, ಆನಂದಪೂರ್ಣಳು. ಇನ್ನೇನು ಬೇಕು? ಅವಳಿಗೂ ಒಂದು ವಿಶೇಷವಾದ ಆನಂದದ ಅಭಿವ್ಯಕ್ತಿಯಾಗತ್ತೆ. ಮಮ ಭರ್ತ ಏತಾದೃಶ ಮಹೈಶ್ವರ್ಯವಾನ್ ಇತಿ ಹರ್ಷೋದ್ರೇಕಾಯ. ಈ ಚಿಂತನದಿಂದ ಅವಳಿಗೂ ಒಂದು ಹರ್ಷೋದ್ರೇಕವಾಗತ್ತೆ ಅಂತ ವಾದಿರಾಜ ಶ್ರೀಪಾದಂಗಳವರು ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಮಹಾಲಕ್ಷ್ಮಿಗೆ ದೇವರು ಮಾಡಿದ ಸೃಷ್ಟಿಯನ್ನು ಕಂಡು ಆನಂದವಾಗ್ತದಂತೆ. ನಿತ್ಯ ನೂತನ, ಅದೇ ದೇವರ ಮಹಿಮೆ. ಯಾವಾಗೋ ಒಂದು ಸಲ ನೋಡಿದಾಗ ಆಶ್ಚರ್ಯ ಆಗ್ತದೆ. ದೊಡ್ಡದಾದ ಹಳ್ಳಿಯಿಂದ ಬಂದ ಒಬ್ಬ ವ್ಯಕ್ತಿ ಯಾವುದೋ 10-20 ಅಂತಸ್ತಿನ ಮನೆಯನ್ನು ನೋಡ್ತಾನೆ, ಆಶ್ಚರ್ಯವಾಗಿ ಬಿಡುತ್ತದೆ. ಪಕ್ಕದಲ್ಲೇ ಇದ್ದವ್ರಿಗೇನು ಆಶ್ಚರ್ಯ, ದಿವಸ ಬೆಳಗಾದರೆ ಹೋಗ್ತಾರೆ, ನೋಡ್ತಾರೆ, ಅವ್ರಿಗೇನು ಅದರ ಕಡೆ ಗಮನನೇ ಇರೋದಿಲ್ಲ. ಹಾಗಲ್ಲ, ಭಗವಂತನ ಮಹಿಮೆಯನ್ನು ನಿತ್ಯ ಕಾಣ್ತಾ ಇದ್ದರೂ ಕೂಡ ಲಕ್ಷ್ಮೀದೇವಿಗೆ ಅಷ್ಟು ಆಶ್ಚರ್ಯ, ಅಷ್ಟು ಸಂತೋಷ, ಅಷ್ಟು ಹರ್ಷೋದ್ರೇಕವಾಗತ್ತೆ. ಆ ದೇವರು ತನ್ನ ಸೃಷ್ಟಿಯ ವೈಭವವನ್ನು ತೋರಿಸಿ ಅವಳಿಗೆ ಹರ್ಷೋದ್ರೇಕವನ್ನು ತಂದುಕೊಡುವುದಕ್ಕಾಗಿಯೂ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅಷ್ಟು ಪರಮಾತ್ಮನ ಗುಣಗಳನ್ನು ಯಾವಾಗಲೂ ಚಿಂತನೆ ಮಾಡುವಂತಹ ಮಹಾನುಭಾವಳು ಮಹಾಲಕ್ಷ್ಮಿ. ಅವಳಿಗಿಂತಲೂ ಅನಂತಪಟ್ಟು ಬುದ್ಧಿ ಭಗವಂತನಿಗೆ ಇದೆ.
ಅವಳಿಗೂ ಗೋಚರವಾಗದ ತನ್ನ ಗುಣಗಳನ್ನು ಪರಮಾತ್ಮ ತಾನು ತಿಳಿಯುತ್ತಾನೆ. ಸತ್ತತ್ವ ರತ್ನಮಾಲ ಅಂತ ತಾಮ್ರಪರ್ಣಿ ಆಚಾರ್ಯರು ಬರೆದಂತಹ ಗ್ರಂಥ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ಸಾರವನ್ನು ಸಂಗ್ರಹ ಮಾಡಿ ತಿಳಿಸುವಾಗ ಅವರು ಹೇಳ್ತಾರೆ, ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಒಂದು ಸಣ್ಣ ಅತೀ ಅಸ್ವತಂತ್ರರಲ್ಲಿ ದೇವರ ನಂತರ ಎಲ್ಲರಿಗಿಂತಲೂ ಉತ್ತಮಳಾದವಳು ಲಕ್ಷ್ಮಿ. ತೃಣಜೀವ, ಅತೀ ಸೂಕ್ಷ್ಮ ಸಣ್ಣ ಜೀವ, ಯೋಗ್ಯತೆಯಲ್ಲಿ ಸಾಮಾನ್ಯ ಜೀವ. ಆ ತೃಣಜೀವಕ್ಕೆ ಒಂದು ಸ್ವಲ್ಪ 1 ಯೂನಿಟ್ ಬುದ್ಧಿ ಇದೆ, ಅದಕ್ಕಿಂತ ಮೇಲೆ 2, 3, ಲಕ್ಷ್ಮೀದೇವಿಗೆ ಅನಂತ ಯೂನಿಟ್ ಇದೆ ಅಂತ ಇಟ್ಟುಕೊಳ್ಳಿ. ಇಷ್ಟೆಲ್ಲ ಬುದ್ಧಿ ಒಂದು ತೃಣಜೀವಕ್ಕೆ ಇದೆ ಅಂತ ಮನಸ್ಸಿನಿಂದ ಕಲ್ಪನೆ ಮಾಡಿಕೊಳ್ಳಿ. ಇಲ್ಲ, ಇದೆ ಅಂತ ಅಂದ್ಕೊಳ್ಳಿ. ತೃಣಜೀವದಿಂದ ಲಕ್ಷ್ಮೀವರೆಗೆ ಎಲ್ಲರಿಗೂ ಇದ್ದ ಬುದ್ಧಿ ಸೇರಿದರೆ ಏನೊಂದು ಮೊತ್ತ ಆಗತ್ತಲ್ಲ, ಅಷ್ಟು ಬುದ್ಧಿ ಬರೀ ತೃಣಜೀವಕ್ಕಿದೆ ಅಂತ ಇಟ್ಕೊಳ್ಳಿ. ಇಟ್ಟುಕೊಂಡು ಮತ್ತೆ ಅದಕ್ಕಿಂತ ಹೆಚ್ಚು ಬೆಳೆಸ್ತಾ ಹೋಗಿ ಲಕ್ಷ್ಮೀವರೆಗೆ. ಹೀಗೆ ನಿಮಗೆ ಎಷ್ಟೊತ್ತು ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಮಾಡಿ. ಅಷ್ಟು ಬಾರಿ ಮಲ್ಟಿಪ್ಲೈ ಮಾಡಿದರೂ ಅದೆಲ್ಲರ ಬುದ್ಧಿ ಸೇರಿಸಿಕೊಂಡು ಎಲ್ಲರೂ ಕೂಡ ಒಕ್ಕೂಟ ಮಾಡಿಕೊಂಡು ಭಗವಂತನ ಗುಣಗಳನ್ನು ಎಣಿಸಿದರ ಪ್ರಯತ್ನ ಮಾಡಿದರೂ ಎಂದೂ ಎಣಿಸಿ ಮುಗಿಸಲು ಸಾಧ್ಯವಾಗದಷ್ಟು ಗುಣಗಳು ಭಗವಂತನಲ್ಲಿವೆ. ನ ರಮಾಪಿ ಪದಾಂಗುಲೀಲ ಸನ್ನಕ ಧೂರಾಜದನಂತ ಸದ್ಗುಣಾನ್ ಗಣಯೇದ್ ಗಣಯಂತಿ ಅನಾರಥಂ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇ. ಅಂತಹ ಅನಂತ ಗುಣಪೂರ್ಣನಾದವನು ದೇವರು. ಆದರೆ ಅವನು ಅಷ್ಟು ಗುಣವುಳ್ಳವನಾಗಿದ್ದಾನೆ, ಆದರೆ ಅಷ್ಟು ಗುಣ ಅವನಿಗಿದೆ ಅಂತೇ ಗೊತ್ತಿಲ್ಲ ಅಂತಲ್ಲ. ಕೆಲವರು ಹಾಗಿರ್ತಾರೆ, ದೊಡ್ಡ ಪಂಡಿತರಾಗಿರ್ತಾರೆ, ಎಷ್ಟು ಪಂಡಿತರಿದ್ದೇವೆ ಅಂತ ಗೊತ್ತಿರೋದಿಲ್ಲ ಅವರಿಗೆ. ಆ ತರಹದ ಸ್ಥಿತಿ ಕೆಲವರಿಗಿರುತ್ತದೆ. ತಾನೇನು ಅಂತ ತನಗೇ ಗೊತ್ತಿರೋದಿಲ್ಲ, ಅದರ ಮಹತ್ವ ಗೊತ್ತಿರೋದಿಲ್ಲ. ಆ ಸ್ಥಿತಿ ದೇವರಿಗಿಲ್ಲ. ತನ್ನ ಬಗ್ಗೆಯೂ ಶಾಸ್ತ್ರದಲ್ಲಿ ಸಣ್ಣ ಶಬ್ದದಿಂದ ಹೇಳ್ತಾರೆ ಇದನ್ನು, ಸ್ವಪರಾಗತ ಅಶೇಷ ವಿಶೇಷ ವಿಷಯಕ ಜ್ಞಾನವಾನ್. ತನ್ನ ಬಗ್ಗೆಯೂ ಪರಿಪೂರ್ಣ ಜ್ಞಾನ ಇದೆ, ಇಡೀ ಜಗತ್ತಿನ ಬಗ್ಗೆ ಪರಿಪೂರ್ಣ ಜ್ಞಾನ ಇದೆ. ಇಂತಹ ದೇವರು ನಮ್ಮ ದೇವರು ಶ್ರೀರಾಮಚಂದ್ರ ಬುದ್ಧಿಮಾನ್. ಹನುಮಂತ ಮಾತನಾಡಿದರೆ ರಾಮ ಹೇಳ್ತಾನೆ, ಹನುಮಂತನ ಜ್ಞಾನ ಹೇಗಿದೆ, ಆ ಹನುಮಂತನ ಜ್ಞಾನವನ್ನು ಗುರುತಿಸುವ ಜ್ಞಾನ ಹೇಗೆ ರಾಮನ ಜ್ಞಾನ ಇದೆ ಅಂತ ತಿಳಿದುಕೊಳ್ಳಿ. ಸುಮ್ಮನೆ ಸುಗ್ರೀವ ಹೇಳ್ತಾನೆ, ಯಾರು ಬಂದಿದ್ದಾರೆ ನೋಡು, ಯಾರೋ ರಾಜಕುಮಾರರು ಬಂದಾಗ ಕಾಣಿಸ್ತಾ ಇದೆ. ರಾಮ ಲಕ್ಷ್ಮಣರನ್ನು ಭೇಟಿಯಾಗಿ ಬರ್ತಾನೆ. ಬಂದು ಸುಗ್ರೀವನಿಗೆ ತಿಳಿಸ್ತಾನೆ, ದಶರಥನ ಮಕ್ಕಳು ರಾಮ ಲಕ್ಷ್ಮಣರು ಬಂದಿದ್ದಾರೆ ಅಂತ. ಇಷ್ಟೇ ನಡೆದದ್ದು. ಸ್ವಲ್ಪ ಸಂವಾದ ಆಗಿದೆ. ಅಷ್ಟಕ್ಕೆ ಹನುಮಂತನ ಬಗ್ಗೆ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಇದು ಯಾರು ಹೇಳಬೇಕಿದನ್ನು? ಸಮಗ್ರ ಋಗ್ವೇದ ಯಜುರ್ವೇದ ಸಾಮವೇದಗಳ ಅಧ್ಯಯನ ಮಾಡದೇ ಇದ್ದ ವ್ಯಕ್ತಿ ಹೀಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಹನುಮಂತನ ಮಾತುಗಳನ್ನು ಕೇಳಿದರೆ ಇವನು ಸಕಲ ವೇದಗಳ ಜ್ಞಾನ ಇದ್ದವನು ಅಂತ ಗುರುತಿಸುವ ಸರ್ವಜ್ಞ ಶಿಖಾಮಣಿ ಶ್ರೀರಾಮಚಂದ್ರ. ಹನುಮಂತ ದೇವರ ಬುದ್ಧಿ ಅದ್ಭುತ, ಅದಕ್ಕಿಂತಲೂ ಅನಂತಪಟ್ಟು ಮಿಗಿಲಾದದ್ದು ದೇವರ ಬುದ್ಧಿ. ಎಷ್ಟೋ ವಿದ್ವಾಂಸರು ಏನೋ ಚರ್ಚೆಗಳನ್ನು ಮಾಡ್ತಾ ಇದ್ದರೆ ಯಾವ ಶಾಸ್ತ್ರದ ಬಗ್ಗೆ ಚರ್ಚೆ ನಡೆದಿದೆ ಆ ಶಾಸ್ತ್ರದ ಪರಿಚಯ ಇಲ್ಲದೆ ಇದ್ದವರಿಗೆ ಏನೋ ನಡೆದಿದೆ ಅಂತ ಇಷ್ಟೇ ಗೊತ್ತಾಗುತ್ತೆ. ಯಾರ್ಯಾರ ಬುದ್ಧಿಯ ಮಟ್ಟ ಏನು ಚರ್ಚೆ, ಯಾರು ಗಹನವಾದ ವಿಷಯಗಳನ್ನು ತಮ್ಮ ಯುಕ್ತಿಗಳಿಂದ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ, ಏನೋ ನಡೆದಿದೆ ಅಂತ. ಆದರೆ ಸರ್ವಜ್ಞ ಶಿಖಾಮಣಿಯಾದ ಶ್ರೀರಾಮಚಂದ್ರ ಆ ಹನುಮಂತ ದೇವರ ಜ್ಞಾನದ ಆಳವನ್ನು ಒಂದು ಕ್ಷಣದಲ್ಲಿ ಗುರುತು ಹಿಡಿತಾನೆ. ಹನುಮಂತ ದೇವರಿಗೆ ಜ್ಞಾನ ಕೊಟ್ಟದ್ದೇ ದೇವರು. ದೇವರ ಜ್ಞಾನದಿಂದಲೇ ಹನುಮಂತನಿಗೆ ಜ್ಞಾನ ಬಂದದ್ದು. ಬುದ್ಧಿಮಾನ್, ಬುದ್ಧಿವಂತರ ಬುದ್ಧಿವಂತಿಕೆಯನ್ನು ಗುರುತಿಸಿ ಅದಕ್ಕೆ ಸರಿಯಾದ ಮಾನವನ್ನು ಕೊಡುವ ಮಹಾಬುದ್ಧಿವಂತಿಕೆಯ ನಿಸ್ಸೀಮ ನಿರತಿಶಯವಾದಂತಹ ಒಂದು ಮೂರ್ತಿ ಅಂದರೆ ಅದು ಶ್ರೀರಾಮಚಂದ್ರ. ಬುದ್ಧಿಮಾನ್, ಮಧುರಾಭಾಷೆ, ಬಹಳ ಬುದ್ಧಿ ಇದ್ದರೂ ಕೂಡ ಅಹಂಕಾರದಿಂದ
ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾತನಾಡುವವನಲ್ಲ, ಅಹಂಕಾರದಿಂದ ಮಾತನಾಡುವವನಲ್ಲ. ಪ್ರೀತಿಯಿಂದ ಎಲ್ಲ ಪ್ರಜೆಗಳನ್ನು, ತಂದೆ ತಾಯಿಗಳನ್ನು, ತಮ್ಮಂದಿರನ್ನು ಎಲ್ಲರನ್ನೂ ಅಷ್ಟು ಪ್ರೀತಿಯಿಂದ ಮಾತನಾಡಿಸುವಂತಹ ಶ್ರೀರಾಮಚಂದ್ರ ಮಧುರಾಭಾಷಿ, ಸಿಹಿಯಾದ ಮಾತುಗಳನ್ನು ಆಡತಕ್ಕಂತಹ ಶ್ರೀರಾಮಚಂದ್ರನ ಗುಣ, ಅದನ್ನು ನಾವೆಲ್ಲ ಆದರ್ಶವಾಗಿ ಇಟ್ಟುಕೊಳ್ಳಬೇಕಾದದ್ದು. ನಿಷ್ಠುರವಾದ ಸತ್ಯವನ್ನೇ ಹೇಳುವ ಪ್ರಸಂಗ ಇದ್ದರೂ ಕೂಡ ಸಿಹಿಯಾಗಿ ಹೇಳುವುದಕ್ಕೆ ಪ್ರಯತ್ನ ಮಾಡಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ಪ್ರಿಯವಾಗುವ ರೀತಿಯಲ್ಲಿ ಮಾತನಾಡುವ ಭಾಷೆಯನ್ನು, ಕಲೆಯನ್ನು ಶ್ರೀರಾಮಚಂದ್ರನ ಅನುಗ್ರಹದಿಂದ, ಹಿರಿಯರ ಸೇವೆಯಿಂದ, ಅವರ ಆದರ್ಶವನ್ನು ಇಟ್ಟುಕೊಂಡು, ಅಂತಹ ಸಜ್ಜನರು ಸಾಕಷ್ಟು ಜನ ಸಮಕಾಲದಲ್ಲಿಯೂ ಇರ್ತಾರೆ ಅಕ್ಕಪಕ್ಕದಲ್ಲಿ. ಆ ಮಾತುಗಳನ್ನು ಕೇಳಿ ಅವರಂತೆ ತಾನೂ ಸ್ವಲ್ಪ ನಯ ವಿನಯಗಳಿಂದ ಮನಸ್ಸಿಗೆ ನೋವಾಗದಂತೆ ಮಾತನಾಡುವ ಕಲೆಯನ್ನು ಬೆಳೆಸಿಕೊಳ್ಳಬೇಕು. ಅದೊಂದು ದೊಡ್ಡದಾದ ತಪಸ್ಸು. ಯಾರಿಗೋ ಮಾಡೋ ಉಪಕಾರ ಅಂತ ಮಾತ್ರ ತಿಳಿಯಬೇಡಿ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಇದು ವಾಂಗ್ಮಯ ತಪಸ್ಸು ಅಂತ. ಒಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತನಾಡೋದು ಅಂದರೆ ವಾಂಗ್ಮಯ ತಪಸ್ಸು. ಸತ್ಯ ಮಾತನಾಡಿದರೂ ಪ್ರಿಯವಾಗುವಂತೆ ಮಧುರವಾದ ಭಾಷೆಯಲ್ಲಿ ಮಾತನಾಡುವುದು ಒಂದು ದೊಡ್ಡ ತಪಸ್ಸು. ಆ ತಪಸ್ಸನ್ನು ನಾವೆಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಶ್ರೀರಾಮಚಂದ್ರನ ಅನುಗ್ರಹದಿಂದ ಬುದ್ಧಿರಾನ್ ಮಧುರಾಭಾಷಿ. ಪೂರ್ವಭಾಷಿ ಪ್ರಿಯಂ ವದಃ. ಮೊದಲು ಮಾತನಾಡ್ತಾ ಇದ್ದನಂತೆ. ದಾರಿಯಲ್ಲಿ ಹೋಗ್ತಾ ಇರುವಾಗ ಕೆಲವು ಜನರು ನೋಡ್ತಾ ಇರ್ತಾರೆ. ತಾವು ನೋಡಿದ್ದು ಅವ್ರಿಗೆ ಗೊತ್ತಾಗಿರಬಾರದು ಅಂತನ್ನುವಷ್ಟು ಜಾಣ್ಮೆಯನ್ನು ಉಪಯೋಗಿಸಿ ನೋಡ್ತಾರೆ. ಅದಕ್ಕಾಗಿ ಒಳ್ಳೆ ಶಖಿ ಇದ್ದರೂ ಕೆಲವರು ಟೊಪಿಗೆ ಹಾಕ್ಕೊಂಡು ಹೋಗಿರ್ತಾರೆ. ಯಾಕೆಂದರೆ ತಾನು ಅವರನ್ನು ಗಮನಿಸ್ತಾ ಇದ್ದೀನಿ ಅಂತ ಅವ್ರು ಗಮನಿಸಿರಬಾರ್ದು. ಅಷ್ಟು ಯಾಕೆ ಅಂದರೆ ಯಾರು ಮೊದಲು ಮಾತಾಡಿಸ್ಬೇಕು ಅಂತ ಪ್ರೆಸ್ಟೀಜು. ಅವರು ಮೊದಲು ಸ್ಮೈಲ್ ಮಾಡಿ ನನ್ನ ಕಡೆಗೆ ನೋಡಿದರೆ ಆಮೇಲೆ ನಾನು ನೋಡಬೇಕು. ಮೊದಲು ಅವರು ಮಾತಾಡಿಸಲಿ, ಆಮೇಲೆ ಅವನು ಇದನ್ನೇ ವಿಚಾರ ಮಾಡ್ತಾನೆ. ಕೊನೆಗೆ ಇಬ್ಬರೂ ಮಾತಾಡಿಸೋದಿಲ್ಲ, ಮನೆಗೆ ಹೋಗ್ತಾರಷ್ಟೆ. ಹೀಗೆ ಕೆಲವು ಊರುಗಳಲ್ಲಿ ಇರ್ತದೆ. ಇಲ್ಲಿದೆ ಅಂತ ನಾನೇನು ಹೇಳ್ತಾ ಇಲ್ಲ, ಕೆಲವು ಕಡೆಗೆ ಹಾಗಿರ್ತದೆ. ಅವರು ಮಾತಾಡಲಿ, ಆಮೇಲೆ ಮಾತಾಡೋಣ. ಅವರು ಕೈ ಮುಗಿದ್ರೆ ನಾನು ಕೈ ಮುಗಿಬೇಕು. ಅವರು ಎಷ್ಟು ಬಗ್ಗುತ್ತಾರೆ ನೋಡಿ ಅಷ್ಟು ಬಗ್ಗೋದು. ಅವರು ಒಂದೇ ಕೈ ಮಾಡಿದರೆ ಇವನು ಒಂದೇ ಕೈ ಮಾಡೋದು. ಇದನ್ನು ಹೊಡೆಯೋದಕ್ಕೋ ನಮಸ್ಕಾರ ಮಾಡೋದಕ್ಕೋ ಗೊತ್ತಿಲ್ಲ. ಒಂದೇ ಕೈ ಎತ್ತೋದು, ಎರಡು ಎತ್ತಿದರೆ ಎರಡು. ಅವರು ಮಾತಾಡಿದರೆ ಮಾತು, ಸ್ಮೈಲ್ ಮಾಡಿದರೆ ನಂದು ಸ್ಮೈಲ್. ಈ ತರಹ ಅವರು ಮೊದಲು ಶ್ರೀರಾಮಚಂದ್ರ ಅದನ್ನು ವಿಚಾರಣೆ ಮಾಡುತ್ತಿರಲಿಲ್ಲ. ಅವನಿಗೆ ಏನಾಗಬೇಕಾಗಿದೆ? ನಿತ್ಯ ತೃಪ್ತ, ಲೋಕೋದ್ಧಾರ ಮಾಡುವುದಕ್ಕೆ ಅವತಾರ ಮಾಡಿದವನು, ಪೂರ್ವಭಾಷಿ. ಮೊದಲು ಮಾತನಾಡ್ತಾ ಇದ್ದಂತೆ ಶ್ರೀರಾಮಚಂದ್ರ. ಬಾರಪ್ಪ, ಯಾವಾಗ ಬಂದು, ಎಲ್ಲೋ ನೋಡ್ತಾ ಇದ್ದೀಯಲ್ಲ, ಬಾ. ಅವನ ಮನಸ್ಸಿನಲ್ಲಿರುವ ಸಂಕೋಚವನ್ನು, ಅಥವಾ ಅವನ ಸಂಕೋಚ ಇದ್ದರೆ ಧೈರ್ಯ ಕೊಟ್ಟು ಬಾ ಮಾತನಾಡು, ಯಾಕೆ ಸಂಕೋಚ ಅಂತಿದ್ದ. ದುರಹಂಕಾರ ಇದ್ದರೂ ಕೂಡ ರಾಮನಂತಹ ಸರ್ವೋತ್ತಮನಾದ ರಾಜ ಅವನೇ ಮಾತನಾಡಿಸುವಾಗ ನಾನ್ಯಾವ ಗಿಡದ ತೊಪ್ಪಲು ಅಂತ ಅವನಿಗಿರೋ ಅಹಂಕಾರವೆಲ್ಲ ಸುಟ್ಟು ಹೋಗಬೇಕು, ಶಾಂತವಾಗಿ ಹೋಗಬೇಕು. ಆ ರೀತಿ ಶ್ರೀರಾಮಚಂದ್ರನ ಸಿಹಿಯಾದ ಮಾತುಗಳು, ಮೊದಲು ಮಾತುಗಳು ಬರ್ತಾ ಇತ್ತು. ಯಾರು ನೀನು, ಏನು ಬೇಕು, ಏನಾಗಬೇಕಾಗಿದೆ, ಕೂಡಲೇ ಆ ಪ್ರಜೆಗಳಿಗೆ ಬೇಕಾದದ್ದನ್ನು ಕೇಳಿ ತಾನೇ ಅದನ್ನು ಈಡೇರಿಸಿ ಅನುಗ್ರಹವನ್ನು ಮಾಡ್ತಾ ಇದ್ದ. ಆ ತರಹದ ವ್ಯಕ್ತಿತ್ವ ಶ್ರೀರಾಮಚಂದ್ರನದು. ಪೂರ್ವಭಾಷಿ. ವಿಶೇಷವಾಗಿ ಗೆಳೆಯರು, ಮಿತ್ರರು ಅಥವಾ ಪ್ರಜೆಗಳು, ಶಿಷ್ಯರು ಇವರ ಜೊತೆಗೆ ಮಾತನಾಡುವುದೊಂದು.
ಉತ್ತಮರ ಜೊತೆಗಂತೂ ಮೊದಲು ಮಾತಾಡಿಸ್ಬೇಕು. ಕೆಲವರು ಗುರುಗಳ ಜೊತೆಗೇನೆ ಈ ತರಹ ವ್ಯವಹಾರವನ್ನು ಮಾಡ್ತಾರೆ. ಅವರು ಮಾತಾಡಲಿ, ಅವರು ಕರೀಲಿ, ಕರೆದ್ರೆ ಪಾಠಕ್ಕೆ ಹೋಗೋಣ ಅಂತ. ಶಿಷ್ಯರು ಕನಿಷ್ಠ ಪಕ್ಷ ಗುರುಗಳ ಎದುರಿಗಾದರೂ ಪೂರ್ವಭಾಷಿ, ಪಾಠಕ್ಕೆ ಬರಬೇಕು ಅಂದ್ಕೊಂಡಿದ್ದೀವಿ, ಬರಬಹುದಾ ಅಂತ ಮೊದಲು ಮಾತಾಡಿ, ಅವರು ಕರೀಲಿ ನೋಡೋಣ ಅಂತ ಅವರಿಗೋಸ್ಕರವಾಗಿ ಕಾಯಬಾರದು. ಪೂರ್ವಭಾಷಿ, ದೊಡ್ಡವರ ಜೊತೆಗೆ ಮೊದಲು ಮಾತಾಡಿಸಬೇಕು, ತಂದೆ ತಾಯಿಗಳ ಜೊತೆಗೆ ಮೊದಲು ಮಾತಾಡಬೇಕು, ಪ್ರಜೆಗಳ ಜೊತೆಗೂ ಶಿಷ್ಯರ ಜೊತೆಗೂ ಮೊದಲು ಮಾತಾಡಬೇಕು. ಯಾರಿಗೆ ಮೊದಲು ಕಂಡಿದ್ದಾನೆ ವ್ಯಕ್ತಿ ಮಾತಾಡಬೇಕು, ಯಾವ ಸಂಕೋಚ ಇಲ್ಲದಂತೆ ಮಾತನಾಡಿ ಪ್ರೀತಿಯನ್ನು, ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು ಅಂತ. ಸಂಬಂಧ ಮಾಭಾಷಣ ಪೂರ್ವ ಮಾಹು ವೃತ್ತಸ್ಸನೌ ಸಂಗತಯೋರ್ವನಾಂತೆ, ಕಾಳಿದಾಸ ಹೇಳ್ತಾನೆ. ಸಂಬಂಧ ಇದು ಮಾತಿನಿಂದ ಪ್ರಾರಂಭ ಆಗ್ತದೆ. ಅಂತಹ ಆ ಮಾತು ಹೇಗಿರಬೇಕು ಅಂದರೆ ಮಾತಾಡಬೇಕು ಅಂತಾರೆ. ಅದಕ್ಕೆ ಮಾತಾಡಬೇಕು ಅಂದರೆ ತಾಡಬೇಕು ಅಂತ, ಅದರೊಳಗೆ ಹೊಡೆಯೋದಿರಬಾರದು, ತಾಡನ ಇರಬಾರದು. ಹಾಗೆ ಮಧುರಾ ಭಾಷೆ, ಸಿಹಿಯಾದ ಮಾತಿರಬೇಕು, ಮೊದಲು ಮಾತು ಬರಬೇಕು ಅನ್ನುವುದು ಶ್ರೀರಾಮಚಂದ್ರನ ಆದರ್ಶ. ಪೂರ್ವಭಾಷಿ, ಆ ರೀತಿ ಶ್ರೀರಾಮಚಂದ್ರ ಮಾತನಾಡ್ತಾ ಇದ್ದ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದು ರಾಮನಿಂದ ಕಲಿಯಬೇಕಾದ ಆದರ್ಶ. ಇದನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾಗಿ ಧನ್ಯತೆಯನ್ನು ಅನುಭವಿಸಬಹುದು. ಎಷ್ಟು ಜನ ವಿದ್ವಾಂಸರಿದ್ದಾರೆ, ಈ ಊರಿನವರು ಇದ್ದೀರಿ, ಬೇರೆ ಊರಿನವರು ಬಂದಿದ್ದೀರಿ. ನಿಮ್ಮ ಊರುಗಳಲ್ಲಿ ಬೇಕಾದಷ್ಟು ಜನ ವಿದ್ವಾಂಸರಿರ್ತಾರೆ, ಹಿರಿಯರಿರ್ತಾರೆ, ಅನುಭವಿಗಳಿರ್ತಾರೆ, ಮುತ್ತೈದೆಯರಿರ್ತಾರೆ. ಅವರಿಗೆ ಎಷ್ಟೋ ಧರ್ಮಗಳು ಗೊತ್ತು, ಸದಾಚಾರಗಳು ಗೊತ್ತು, ಕುಲಾಚಾರಗಳು ಗೊತ್ತು, ಸಂಪ್ರದಾಯಗಳು ಗೊತ್ತು. ಮಾತಾಡಿದರೆ ತಾನೇ ಹೇಳಬೇಕು. ಬೀಗ, ಬಾಯಿಗೆ ಬೀಗ. ಬೀಗ ಅಂದರೆ ಎಂಥ ಬೀಗ? ಬಹಳ ಒಳ್ಳೆಯ ಬೀಗ ಅದು. ಹರಟೆ ಹೊಡೆಯುವಾಗ ತಾನೇ ತಗೋತದೆ, ಆಟೋಮೆಟಿಕ್ಕಾಗಿ ತಕ್ಕೊಳ್ತದೆ. ಧರ್ಮ, ದೇವರು, ಸದಾಚಾರ ಅಂತ ಬಂದರೆ ಅದು ಎಂಥ ಲಾಕು ಎಲ್ಲಿ ಮಾಡಿಸ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ, ಎಲ್ಲ ಆಟೋಮೆಟಿಕ್. ಯಾಕೆ? ಪೂರ್ವಭಾಷಿ. ಪೂರ್ವಭಾಷಿ, ನಿಮ್ಮ ಪೂರ್ವ ಸಂಪ್ರದಾಯ ಏನು, ನಿಮ್ಮ ಮನೆತನದ ಸಂಪ್ರದಾಯ ಏನು, ಅದರ ಬಗ್ಗೆ ಮಾತಾಡಿ. ಪೂರ್ವಭಾಷಿ, ಅನಾದಿ ಕಾಲದಿಂದ ಮೊದಲಿನಿಂದಲೂ ನಡೆದು ಬಂದ ಸನಾತನ ಧರ್ಮದ ಬಗ್ಗೆ ಮಾತನಾಡಿ. ಪೂರ್ವಭಾಷಿ, ಇಡೀ ಜಗತ್ತಿಗೆ ಪೂರ್ವನಾದ ಕಾರಣನಾದ ಪರಮಾತ್ಮನ ಬಗ್ಗೆ ಮಾತಾಡಿ. ಪೂರ್ವಭಾಷಿ, ಅದರ ಬಗ್ಗೆ ಮಾತನಾಡಿ. ಶ್ರೀರಾಮಚಂದ್ರ ಎಲ್ಲ ಅರ್ಥದಲ್ಲಿಯೂ ಪೂರ್ವಭಾಷಿ. ಪೂರ್ವ ಅಂದರೆ ಕಾರಣ ಅಂತ ಅರ್ಥ, ಕಾರ್ಯನಿಯತ ಪೂರ್ವವೃತ್ತಿ. ಇಡೀ ಜಗತ್ಕಾರಣನಾದ ತನ್ನ ಬಗ್ಗೆಯೂ ತಾನೇ ಉಪದೇಶ ಮಾಡಿದ್ದಾನೆ ದೇವರು. ಅಂತೆಯೇ ನಮಗೆ ಗೊತ್ತಾಯಿತು, ಇಲ್ಲಾಂದರೆ ಯಾರು ಹೇಳುವವರು? ಪೂರ್ವಭಾಷಿ, ಪೂರ್ವವದ್ಭಾಷಿ. ಅನಾದಿ ಕಾಲದಿಂದ ಏಕಪ್ರಕಾರವಾಗಿ ವೇದಗಳ ಉಚ್ಚಾರಣೆಯನ್ನು ಮಾಡಿದವನು ಪರಮಾತ್ಮ. ಈ ಕಲ್ಪದಲ್ಲಿ ವೇದಗಳನ್ನು ಹೇಗೆ ಉಚ್ಚಾರಣೆ ಮಾಡಿದ? ಹಿಂದಿನ ಕಲ್ಪದಲ್ಲಿ ಮಾಡಿದಂತೆ, ಆಗ ಅದರ ಹಿಂದಿನ ಕಲ್ಪದಲ್ಲಿ ಏಕಪ್ರಕಾರವಾಗಿ ಅನಾದಿ ಕಾಲದಿಂದ ನಿಯತೈಕ ಪ್ರಕಾರವಾದ ವೇದಗಳನ್ನು ಉಚ್ಚಾರಣೆ ಮಾಡುತ್ತಾ ಪೂರ್ವಭಾಷೆ, ಹಿಂದಿನಂತೆಯೇ ಉಚ್ಚಾರಣೆ ಮಾಡುತ್ತಾನೆ. ವೇದಗಳು ಒಂದಲ್ಲ, ಎರಡಲ್ಲ, 10 ಶ್ಲೋಕ ಅಲ್ಲ, 20 ಶ್ಲೋಕ ಅಲ್ಲ, ಅನಂತ ವೇದಗಳಿವೆ. ಅನಂತ ವೈ ವೇದಾಃ. ದೇವರ ಮಹಿಮೆ ತಿಳಿದುಕೊಳ್ಳಿ. ಬುದ್ಧಿಮಾನ್. ಯಾಕೆ ಬುದ್ಧಿಮಾನ್? ಪೂರ್ವಭಾಷಿ. ಅನಾದಿ ಕಾಲದಿಂದ ಅನಂತ ವೇದಗಳನ್ನು ಏಕಪ್ರಕಾರವಾಗಿ ಉಚ್ಚಾರಣೆ ಮಾಡ್ತಾರೆ. ಈಗ ಒಂದು ಅರ್ಧ ಗಂಟೆ ನಾವು ಉಪನ್ಯಾಸ ಮಾಡಿ ಇನ್ನೊಮ್ಮೆ ಇದೇ ಉಪನ್ಯಾಸ ಮಾಡಿರಿ ಅಂದರೆ ಮಾಡ್ಲಿಕ್ಕೆ ಬರುತ್ತದ? ಏನೇನೋ ಹೋಗ್ತದೆ ವಿಷಯ ಆ ಕಡೆ ಈ ಕಡೆ. ಅದೇ ಶಬ್ದ, ಅದೇ ಅಕ್ಷರ ಹಾಗೆ ಬರಲಿಕ್ಕೆ ಆಗಲ್ಲ. ವೇದಗಳು ಅನಂತ ಇದ್ದರೆ ಪೂರ್ವವದ್ ಭಾಷಿ, ಮೊದಲಿನಂತೆಯೇ ಉಚ್ಚಾರಣೆ ಮಾಡುವಂತಹ ಅನಂತ ಜ್ಞಾನ ಪರಮಾತ್ಮನಿಗಿದೆ. ಪೂರ್ವಭಾಷಿ. ಆದ್ದರಿಂದ ಪರಮಾತ್ಮನನ್ನ ಪೂರ್ವಭಾಷಿ ಅಂತ ಕರೆಯೋದು. ಇದಕ್ಕೇನಂತಾರೆ? ಪುಸ್ತಕ
ಯಾಕೆ? ನಿಮ್ಮ ಅಪ್ಪ ನಿಮಗೆ ಹೇಳಿದರು ಇದಕ್ಕೆ ಪುಸ್ತಕ ಅಂತ ಕರೀತಾರೆ ಅಂತ ಅಲ್ವಾ? ಅಪ್ಪನಿಗೆ ಕೇಳಿ, ಅಲ್ಲಿ ಹಿಂದೆ ಕೂತಿರ್ತಾರೆ ಚೇರ್ ಮೇಲೆ, ಅವ್ರಿಗೆ ಕೇಳಿ, ಅವರಪ್ಪ ಹೇಳಿದ್ದ ಅಂತ. ಅಂದರೆ ನಮಗೆ ಜವಾಬ್ದಾರಿ ಇಲ್ಲ, ಬೇಜವಾಬ್ದಾರರು. ಯಾಕೆ ನೀವು ಪುಸ್ತಕ ಅಂತ ನಮ್ಮ ಅಪ್ಪ ಕರೆದ, ಅವರಪ್ಪ ಕರೆದ, ಹೇಳ್ತಾ ಹೋಗೋದು. ಯಾರಿಗೂ ಜವಾಬ್ದಾರಿ ಇಲ್ಲ. ಯಾವುದೇ ಒಂದು ವಸ್ತುವನ್ನು, ಈ ವಸ್ತುವನ್ನು ಇದೇ ಶಬ್ದದಿಂದ ಕರೆಯಬೇಕು ಅಂತ ಮೊಟ್ಟ ಮೊದಲು ಕರೆದವರು ಯಾರು? ದೇವರು. ಪೂರ್ವಭಾಷಿ, ಎಲ್ಲದಕ್ಕೂ ಜವಾಬ್ದಾರ ಅವನು. ಎಲ್ಲದಕ್ಕೂ ಅನಾದಿ ಕಾಲದಿಂದ. ಪೂರ್ವ ಅಂದರೆ ಒಂದು ದಿನ ಪ್ರಾರಂಭ ಅಂತ ಹೇಳುವಂತಿಲ್ಲ. ನಿತ್ಯ ಸಂಬಂಧವನ್ನು ಶ್ರೀಮದ್ ಆಚಾರ್ಯರು ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಸಮರ್ಥನೆ ಮಾಡಿದ್ದಾರೆ ಶಬ್ದಾರ್ಥಗಳಿಗೆ, ಸಂಸ್ಕೃತ ಭಾಷೆಗೆ. ಮೃತ್ತಿಕೇತ್ಯೇವ ಸತ್ಯಂ, ಇದು ಅನಾದಿ ನಿತ್ಯ. ಆದರೆ ಪೂರ್ವ ಅಂದರೆ ಹಾಗೇ ಪೂರ್ವ ಅನಾದಿ ಕಾಲದಿಂದಲೂ ಕೂಡ ಈ ಶಬ್ದಕ್ಕೆ ಇದು ಅರ್ಥ ಅಂತ ಸಂಸ್ಕೃತ ಭಾಷೆಗೆ ನಿರ್ಣಯವನ್ನು ಮಾಡಿದವನು ಭಗವಂತ, ಪೂರ್ವಭಾಷಿ. ಅವನಿಗೆ ದೊಡ್ಡ ಜವಾಬ್ದಾರಿ ಇದೆ, ನಮಗಿಲ್ಲ. ಅದು ಬಹಳ ಮಹತ್ವದ್ದು. ಎಲ್ಲದಕ್ಕೂ ಬರೀ ಮಾತಿಗೊಂದೇ ಅಲ್ಲ, ನಿಜವಾಗಿ ಪ್ರತಿಯೊಂದಕ್ಕೂ ಮೊದಲು ಮಾಡಿದವರು ದೇವರು. ಅದನ್ನು ಅನುಸರಣೆ ಮಾಡಿದವರು ಬುದ್ಧಿನವರಲ್ಲ. ಪೂರ್ವಭಾಷಿ, ಜಗತ್ತಿನ ಎಲ್ಲ ಭಾಷೆಗಳ ಮಾತೃಭಾಷೆ, ತಾಯಿ ಸ್ಥಾನದಲ್ಲಿ ಇರುವಂತಹ ಭಾಷೆ ಅದು ಸಂಸ್ಕೃತ ಭಾಷೆ. ಅಂತಹ ಸಂಸ್ಕೃತದ ಎಲ್ಲ ಶಬ್ದಗಳಿಗೆ ಆ ಅರ್ಥಗಳಲ್ಲಿ ಶಕ್ತಿಯನ್ನು ಅನಾದಿ ಕಾಲದಿಂದ ನಿಯಂತ್ರಣ ಮಾಡಿ ಅದನ್ನು ಮಾತಾಡಿ ಕಲಿಸಿದವನು ಎಲ್ಲರಿಗೂ ಭಗವಂತ, ಪೂರ್ವಭಾಷಿ. ಏನೋ ಒಂದು ಕರ್ಮ ಮಾಡಿದ ತಕ್ಷಣ ಈ ಯಜ್ಞ ಮಾಡ್ರಿ, ಹೋಮ ಮಾಡ್ರಿ, ಅದರಿಂದ ಏನಾಗತ್ತೆ? ಅಪೂರ್ವ. ಅಪೂರ್ವ ಅಂದರೆ ಪುಣ್ಯ. ಅದರಿಂದ ಏನು ಬರುತ್ತೆ? ಯಜ್ಞ ಮಾಡಿದರೆ ಅಪೂರ್ವ ಬರುತ್ತೆ, ಪುಣ್ಯ ಬರುತ್ತದೆ. ಅದರಿಂದ ಏನಾಗತ್ತೆ? ಮಕ್ಕಳಾಗ್ತಾರೆ, ಹಣ ಸಿಗತ್ತೆ, ಮತ್ತೇನೋ ಆಗತ್ತೆ. ಓ, ಹಾಗಾದರೆ ನಾನು ಇಂಥ ಯಜ್ಞ ಮಾಡ್ತೀನಿ, ಇಂತಹ ಪೂಜೆ ಮಾಡಿಸ್ತೀನಿ. ಮನುಷ್ಯ ಈ ರೀತಿ ಹೋಗ್ತಾನೆ. ಕೃಷ್ಣ ಹೇಳ್ತಾನೆ, ಅದೆಲ್ಲ ಮಾಡಬೇಡ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಕರ್ಮವನ್ನು ಶ್ರದ್ಧೆಯಿಂದ ಮಾಡು. ನಿನಗೇನು ಫಲ ಕೊಡಬೇಕೋ ನನಗೆ ಗೊತ್ತು, ಕೊಟ್ಟೇ ಕೊಡ್ತೇನೆ, ನಿನಗೆ ಮೋಸ ಮಾಡಲ್ಲ, ನನ್ನ ಮೇಲೆ ವಿಶ್ವಾಸ ಇಡು ಅಂತ. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣ ಹೇಳ್ತಾನೆ ಅಂದರೆ ರಾಮ ಬೇರೆ ಹೇಳ್ತಾನ? ರಾಮ ಅಂದ ಅಪೂರ್ವ ಏನು ಸಿಗತ್ತೆ ಅಂತ ಗಮನ ಕೊಡಬೇಡ, ಪೂರ್ವಭಾಷಿ, ಕರ್ಮ ಸರಿಯಾಗಿ ಮಾಡು ಅಂದ. ಅಪೂರ್ವ ಬೇಡ, ಪೂರ್ವ ನೋಡು. ಮೊದಲು ಮಾಡಬೇಕಾದದ್ದು ಕರ್ಮ, ಆ ಪೂರ್ವದಿಂದ ಬರೋದು ಅಪೂರ್ವ. ಆ ಅಪೂರ್ವಕ್ಕೆ ಪೂರ್ವ ಕಾರಣ ಇದು. ಕರ್ಮವನ್ನು ಶ್ರದ್ಧೆಯಿಂದ ಮಾಡು, ಕರ್ಮದಲ್ಲಿ ನಿಷ್ಠೆ ಇರಲಿ. ಫಲ ಕೊಡೋದು ಯಜಮಾನನ ಜವಾಬ್ದಾರಿ, ನನ್ನ ಜವಾಬ್ದಾರಿ. ನಾನ್ಯಾರಿಗೂ ಮೋಸ ಮಾಡೋದಿಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸುತಃ. ನೀನು ಮಾಡಿದ ಕರ್ಮಗಳಿಗೆ ನಾನು ಫಲ ಕೊಟ್ಟೇ ಕೊಡ್ತೇನೆ, ನೀನು ಆ ಕಡೆಗೆ ಲಕ್ಷ್ಯ ಕೊಡಬೇಡ. ಪೂರ್ವಭಾಷಿ, ಪೂರ್ವದ ಕಡೆಗೆ ಗಮನ ಕೊಡು ಅಂತ ಉಪದೇಶ ಮಾಡತಕ್ಕಂಥವನು ಶ್ರೀರಾಮಚಂದ್ರ. ಪೂರ್ವಭಾಷಿ ಅನ್ನುವ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರನ ಮಹಿಮೆಯನ್ನು ನಾವು ತಿಳಿಯಬೇಕು. ಆದರ್ಶ ತಿಳಿಯೋದು ನಾವೇನು ಅನಂತ ವೇದಗಳ ಉಚ್ಚಾರಣೆ ಮಾಡೋದಲ್ಲ. ನಾವು ಮಾಡಬೇಕಾದದ್ದು ವೇದಗಳ ಉಚ್ಚಾರಣೆ ಯಥಾಶಕ್ತಿ ಮಾಡಬೇಕು. ಸಜ್ಜನರ ಜೊತೆಗೆ, ಹಿರಿಯರ ಜೊತೆಗೆ, ಜ್ಞಾನಿಗಳ ಜೊತೆಗೆ ಮೊದಲು ಮಾತನಾಡಿ ಅವರಿಂದ ಉತ್ತಮವಾದ ಮಾರ್ಗದರ್ಶನವನ್ನು ಪಡೆಯುವ ಆದರ್ಶವನ್ನು ಎಲ್ಲ ಬಾಲಕರು, ಯುವಕರು, ಯುವತಿಯರು, ಹಿರಿಯರು ಎಲ್ಲರೂ ಪಡೆಯೋಣ. ಎಲ್ಲರಿಗೂ ಹಿರಿಯರಿದ್ದಾರೆ. ಮಹಾಭಾರತದ ಮಾತನ್ನು ಮೊನ್ನೆ ಕೇಳಿದ್ದೀರಿ. ಅಹಲ್ಯ ಗೌತಮ ಚಿರಕಾರಿಯ ಕಥೆಯಲ್ಲಿ 100 ವರ್ಷ ಆದರೂ ತನ್ನ ತಂದೆ ತಾಯಿಗಳ ಮುಂದೆ ತಾನು 2 ವರ್ಷದ ಮಗು ಇದ್ದಾಗೇನೆ. ಆದ್ದರಿಂದ ಎಲ್ಲ ಮಕ್ಕಳು ಕೂಡ ಈ ಆದರ್ಶವನ್ನು ಚೆನ್ನಾಗಿ ತಿಳಿದುಕೊಂಡು ತಮ್ಮ ತಮ್ಮ ಹಿರಿಯರ ಜ್ಞಾನಿಗಳ ಉಪದೇಶವನ್ನು ಪಡೆದು ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ.